ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಗಂಟೆಗೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯ ಅವರು ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ. ನಾಳೆ ಬೆಳಗ್ಗೆನೇ ಸಿದ್ದರಾಮಯ್ಯ ಅವರು ಪದತ್ಯಾಗವನ್ನು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಪಟ್ಟಕ್ಕೆ ಏರಿಸುವುದಕ್ಕೆ ಹೈಕಮಾಂಡ್ ಸಿದ್ಧತೆಯನ್ನು ನಡೆಸಿದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಏರದೇ ಇದ್ರೆ ಯಾರಾಗಬಹುದು ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಬಿಟ್ಟುಬಿಡ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಸಿದ್ದರಾಮಯ್ಯ ಒಂದು ವೇಳೆ ಇಳಿದ್ರೆ ಆಪ್ತ ಸಚಿವರು, ಆಪ್ತ ಶಾಸಕರುಗಳ ಕತೆ ಏನು, ಆಪ್ತ ಶಾಸಕರು ಏನೇನು ಮಾಡಬಹುದು, ಈ ಎಲ್ಲ ತರಹದ ಚರ್ಚೆಗಳು ಆರಂಭ ಆಗಿವೆ. ಆದರೆ ಇದರ ನಡುವೆ ಅಥವಾ ಇದಕ್ಕಿಂತ ಮೊದಲೇ ಚರ್ಚೆಯಲ್ಲಿದ್ದಂಥ ವಿಚಾರ ಅಂತಂದರೆ, ಸಿದ್ದರಾಮಯ್ಯ ಇಳಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗ್ಬಿಡುತ್ತಾ? ಸ್ಟಾಪ್ ಅಂದರೆ ಕಂಪ್ಲೀಟ್ ಸ್ಟಾಪ್ ಆಗೋದಲ್ಲ. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಸರ್ಕಾರ ಏನು ಪ್ಲಾನ್ ಮಾಡಿಕೊಂಡಿತ್ತಲ್ಲ, ಏನು ಯೋಜನೆಗಳನ್ನು ಹಾಕ್ಕೊಂಡಿತ್ತಲ್ಲ, ಆ ಪ್ಲಾನ್ ಸಿದ್ದರಾಮಯ್ಯ ಅವರು ಇಳಿದ ತಕ್ಷಣವೇ ಜಾರಿಯಾಗುತ್ತಾ? ಒಂದು ವೇಳೆ ಆ ರೀತಿಯ ಪರಿಷ್ಕರಣೆಗಳು ನಡೆದರೆ ಮತ್ತು ಒಂದೆರಡು ತಿಂಗಳು ಗೃಹಲಕ್ಷ್ಮಿಯರಿಗೆ ಸಿಗಬೇಕಾದಂಥ ಹಣ ಸಮಯಕ್ಕೆ ಸರಿಯಾಗಿ ಸಿಗಲ್ವ? ಈಗಲೇ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ, ಆ ವಿಚಾರ ಬೇರೆ ಬಿಡಿ. ರಾಜ್ಯದ 1.25 ಕೋಟಿ ಗೃಹಲಕ್ಷ್ಮಿಯರಿಗೆ ಹಣದಲ್ಲಿ ಸಮಯಕ್ಕೆ ಸರಿಯಾಗಿ ಸಿಗಲ್ವಾ? ಮತ್ತೆ ಅವರು ಅರ್ಜಿ ಹಾಕಬೇಕಾ? ಅರ್ಜಿ ಹಾಕಬೇಕು ಅಂದರೆ ಹೇಗೆ ಹಾಕಬೇಕು? ಅದಾದ ನಂತರ ಬೇರೆ ಬೇರೆ ಥರದ ಬೆಳವಣಿಗೆಗಳಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಏನ ಪ್ರಯೋಗ ಅಂತಂದರೆ, ಮೊನ್ನೆ SIR ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಹೊರವಲಯದ ಹೋಟೆಲ್ ಒಂದರಲ್ಲಿ ಚರ್ಚೆ ನಡೀತಾ ಇರುತ್ತೆ. ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆ ಎರಡನ್ನೂ ಕೂಡ ಪರಿಷ್ಕರಣೆ ಮಾಡಬೇಕು. ಇಲ್ಲ ಅಂತ ಅಂದರೆ, ಈ ಪರಿಷ್ಕರಣೆ ಆಗಿಲ್ಲ ಅಂತಾದರೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಲಾಸ್ ಆಗುತ್ತೆ. ಈಗಾಗಲೇ ಸುಮಾರು 2 ಲಕ್ಷ ಖಾತೆಗಳು, ಅಂದರೆ 1.25 ಕೋಟಿ ಗೃಹಲಕ್ಷ್ಮಿಯರು ಏನಿದಾರಲ್ಲ, ಇದರಲ್ಲಿ 2 ಲಕ್ಷ ಖಾತೆಗಳಿಗೆ ನಾವು ಸತ್ತವರ ಹೆಸರಲ್ಲೂ ಕೂಡ ಖಾತೆಗಳು ಇದ್ದಾವೆ. ಹಾಗಾಗಿ ಅವರಿಗೆ ಹಣವನ್ನು ತುಂಬ್ತಾ ಇದ್ದೀವಿ. ಆ ಹಣ ಪೋಲಾಗ್ತಾ ಇದೆ. ನಿಜವಾಗೂ ಯಾರಿಗೆ ಸಿಗಬೇಕಿತ್ತಲ್ಲ ಹಣ, ಆ ಹಣ ಸಿಗ್ತಾ ಇಲ್ಲ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಅನ್ನುವ ಒಂದು ವರದಿಯನ್ನ ಅಧಿಕಾರಿಗಳು ರಾಜಕಾರಣಿಗಳಿಗೆ ಕೊಟ್ಟಿದ್ರು, ಅಥವಾ ಆಡಳಿತ ನಡೆಸ್ತಾ ಇದ್ದಂಥ ಪಕ್ಷಕ್ಕೆ ಕೊಟ್ಟಿದ್ರು. ಅವತ್ತೇನೆ ಸಿದ್ದರಾಮಯ್ಯ ಅವರು ಇರುವಾಗಲೇ ಇದನ್ನು ಪರಿಷ್ಕರಣೆ ಮಾಡಬೇಕು. ಪರಿಷ್ಕರಣೆ ಮಾಡಬೇಕು ಅಂತಂದ್ರೆ, ಈಗ ಯಾರ್ಯಾರ ಹೆಸರಲ್ಲಿ ಫೋನ್ ನಂಬರ್ಗಳು ಲಿಂಕ್ ಆಗಿದಾವಲ್ಲ, ಫೋನ್ ನಂಬರ್ ಇದೆ ಆದರೆ ಆ ವ್ಯಕ್ತಿನೇ ಇಲ್ಲ, ಅದು ವ್ಯಕ್ತಿ ಇಲ್ಲ ಅಥವಾ ಮಹಿಳೆ ಇಲ್ಲ ಅನ್ನೋದನ್ನ ಪರಿಗಣಿಸಿ ಈಗ ಇಲಾಖೆ ಒಂದು ಕ್ರಮಕ್ಕೆ ಮುಂದಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಧಿಕಾರಿಗಳು ಅವರಿಗೆ ವರದಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಬಯೋಮೆಟ್ರಿಕ್ ಮೂಲಕ ಮತ್ತೆ ಮಹಿಳೆಯರು ಬಯೋಮೆಟ್ರಿಕ್ ಅನ್ನು ಮಾಡಿಸ್ಬೇಕು. ಕರ್ನಾಟಕವನ್ನು ಅಥವಾ ಬೆಂಗಳೂರು ಒಂದು ಕೇಂದ್ರಗಳಿಗೆ ಹೋಗಿ ಮತ್ತೆ ಬಯೋಮೆಟ್ರಿಕ್ ಅಥವಾ ಬೆರಳಚ್ಚು ತಂತ್ರಜ್ಞಾನದ ಮೂಲಕ ಬೆರಳಚ್ಚನ್ನು ಕೊಟ್ಟಿಲ್ಲ ಅಂತ ಆದರೆ ನಿಮ್ಮ ಹೆಸರಲ್ಲಿರುವ ಖಾತೆ ಡಿಲೀಟ್ ಆಗತ್ತೆ. ಡಿಲೀಟ್ ಆಯಿತು ಅಂತಂದರೆ ನಿಮಗೆ ಹಣ ಬರಲ್ಲ. ಯಾಕಾಗಿ ಈ ಕ್ರಮ ಕೈಗೊಳ್ತು ಅಂದ್ರೆ, ನಾನು ಅದೇ ಹೇಳಿದೆ, ಈಗಿರುವಂಥ ಫೇಕ್ ಅಕೌಂಟ್ಗಳನ್ನು ಫೇಕ್ ಅಂತ ಕರೆಯಕ್ಕೆ ಬರಲ್ಲ. ಅವರು ಕೆಲವರು ಎಷ್ಟೋ ಜನ ತೀರಿ ಹೋಗಿದ್ದಾರೆ, ಯಾರ್ಯಾರ್ದೋ ಹೆಸರಲ್ಲಿ ಅಕೌಂಟ್ ಇದೆ, ಅತ್ತೆ ಸೊಸೆಯರಿಗೂ ಕೂಡ ಇಬ್ಬರಿಗೂ ಅಕೌಂಟ್ ಇದೆ. ಮನೆ ಯಜಮಾನಿಗೆ ಒಂದೇ ಕೊಡಬೇಕು ಅಂತ ರೂಲ್ ಇತ್ತು. ಅದರ ರೂಲ್ ವಿರುದ್ಧವಾಗಿ ಬೇರೆ ಬೇರೆ ಫೋನ್ ನಂಬರನ್ನು ಕೊಟ್ಟ ಅತ್ತೆ ಸೊಸೆಯಂದರು ಎಲ್ಲರೂ ಕೂಡ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ. ಈ ಸುಮಾರು 2 ಲಕ್ಷ ಏನು ಖಾತೆಗಳು ಈ ರೀತಿ ಫೇಕ್ ಆಗಿದ್ದಾವೆ. ಇದನ್ನು ತೆಗೆಯೋದಕ್ಕೆ ಚಿಂತನೆಯನ್ನು ನಡೆಸಿದೆ. ಹಾಗಾಗಿನೇ ಇಲಾಖೆ ಈ ಕ್ರಮವನ್ನು ಕೈಗೊಳ್ಳುತ್ತೆ. ಬಯೋಮೆಟ್ರಿಕ್ ಅನ್ನ ಮಾಡೋದು ಮತ್ತೆ ಚಾಲ್ತಿಗೆ ಬರುತ್ತೆ. ಒಂದು ವೇಳೆ ನೀವು ಬಯೋಮೆಟ್ರಿಕ್ ಮಾಡಿಲ್ಲ ಅಂತ ಆದಲ್ಲಿ ನೀವು ಹಣವನ್ನು ಕಳ್ಕೊಂಡಿರ್ತೀರಾ, ಆ ಖಾತೆಯಿಂದ ಎಕ್ಸಿಟ್ ಆಗ್ತೀರಾ. ಇದು ಇಲಾಖೆ ಕೈಗೊಂಡಿರುವಂಥ ತೀರ್ಮಾನ. ಅಧಿಕೃತವಾಗಿ ಇನ್ನೂ ಬರಬೇಕಿದೆ, ಇದು ಸಂಪುಟದಲ್ಲಿ ಪಾಸ್ ಆಗಬೇಕಿದೆ, ಅಂತಿಮ ನೋಟಿಫಿಕೇಶನ್ ಇದೆಲ್ಲವೂ ಬರಬೇಕಿದೆ. ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದರೆ ಸಿದ್ದರಾಮಯ್ಯ ಅವರು ಇಳಿದ ನಂತರವೇ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆದ ಬಳಿಕವೇ ಈ ಖಾತೆಗಳಿಗೆ ಅಥವಾ ಗೃಹಜ್ಯೋತಿ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಚಾಲನೆ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವತ್ತು ಕರೆದಂಥ ಮೀಟಿಂಗ್ನಲ್ಲಿ ಇದು ಆಲ್ರೆಡಿ ಪಾಸ್ ಆಗಿದೆ. ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಇದನ್ನು ಪರಿಷ್ಕರಣೆ ಮಾಡಬೇಕು ಅಂತ.
ಆದರೆ ಅಧಿಕಾರಿಗಳು ಸಜೆಷನ್ ಕೊಟ್ಟಿದ್ದಾರೆ ಬಯೋಮೆಟ್ರಿಕ್ ಮೂಲಕ ಮತ್ತೆ ಖಾತೆಗಳನ್ನು ಪರಿಷ್ಕರಣೆ ಮಾಡಿ ಅಂತ. ಇಷ್ಟಾದ ತಕ್ಷಣ ಒಂದಿಷ್ಟು ಚರ್ಚೆಗಳು ಈಗ ಶುರುವಾಗಿವೆ. ವಿಪಕ್ಷಗಳು ಅಥವಾ ಬುದ್ಧಿವಂತರು ಅನಿಸ್ಕೊಂಡಂಥ ಜನ ಅಥವಾ ಸ್ವಲ್ಪ ತಲೆಯನ್ನು ಉಪಯೋಗಿಸಿ ನೋಡುವಂಥ ಜನ ಸರ್ಕಾರವನ್ನೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಗ್ಯಾರಂಟಿಗಳನ್ನೇ ಬಂದ್ ಮಾಡೋದಕ್ಕೆ ಪ್ರಥಮ ಹೆಜ್ಜೆ ಅಥವಾ ಮೊದಲ ಹೆಜ್ಜೆ ಅನ್ನೋದನ್ನ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಯಾಕೆ ಅಂತಂದ್ರೆ ನೀವೇನು 2 ಲಕ್ಷ ಖಾತೆಗಳಿದ್ದಾವೆ, ಇನ್ನು ಅವು ಸಕ್ರಿಯವಾಗಿಲ್ಲ, ಆದರೂ ಕೂಡ ಅವರ ಅಕೌಂಟ್ಗಳಿಗೆ ದುಡ್ಡು ತುಂಬ್ತಾ ಇದ್ದೀವಿ, ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಬಳಿಯೇ ಡೆತ್ ಸರ್ಟಿಫಿಕೇಟ್ಗಳು ಇರುತ್ತೆ, ಯಾರ್ಯಾರು ಸತ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ. ಸೊ ಅಂಥವರ ಅಕೌಂಟ್ಗಳನ್ನು ನೀವೇ ಪರಿಷ್ಕರಣೆ ಮಾಡಿ, ಅಂದರೆ ಸರ್ಕಾರವೇ ಪರಿಷ್ಕರಣೆ ಮಾಡಿ, ಅಧಿಕಾರಿಗಳೇ ಪರಿಷ್ಕರಣೆ ಮಾಡಿ. ಇದಕ್ಕೋಸ್ಕರ ನಮ್ಮ ಜನ ಕರ್ನಾಟಕ 1 ಸೆಂಟ್ರಿಗಾಗಲಿ ಬೆಂಗಳೂರು 1 ಸೆಂಟ್ರಿಗಾಗಲಿ ಯಾಕೆ ಹೋಗಿ ಕಾದ್ ನಿಂತ್ಕೊಬೇಕು? ಹಣ ಬರುತ್ತೆ ಸರಿ, ಯೋಜನೆ ಬರುತ್ತೆ ಸರಿ, ಮಹಿಳೆಯರಿಗೆ ಅನುಕೂಲ ಮಾಡ್ತಾ ಇದ್ದಾರಾ ಸರಿ, ಆದರೆ ನಮ್ಮ ದುಡಿಯುವ ವರ್ಗವನ್ನ ಯಾಕೆ ಮತ್ತೆ ಕೆಲಸಕ್ಕೆ ಹಚ್ತಾ ಇದ್ದೀರಿ? ಬೆಂಗಳೂರು 1ಗಳಿಗೆ ಹೋದ್ರೆ ಅಲ್ಲೇನು ಈಸಿಯಾಗಿ ಕೆಲಸ ಆಗುತ್ತಾ? ಅಲ್ಲೂ ಕೂಡ ಫೀಸನ್ನು ತುಂಬಬೇಕಾಗತ್ತೆ. ಸೊ ಮತ್ತೆ 2-3 ತಿಂಗಳು ಡಿಲೇ ಆಗುವಂತ ಸಂದರ್ಭ ಕೂಡ ಇರುತ್ತೆ. ಕೆಲವರು ಸಂದರ್ಭಗಳಲ್ಲಿ ಬೆಳಚನ್ನೇ ತೆಗೆದುಕೊಳ್ಳದೇ ಇರುವಂತಹ ಪ್ರಸಂಗ ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಜನರನ್ನ ಯಾಕೆ ಕೆಲಸಕ್ಕೆ ಹಾಕಿಸ್ತಾ ಇದ್ದೀರಿ? ನೀವೇ ಸರ್ಕಾರವೇ ಪರಿಷ್ಕರಣೆ ಮಾಡಿ. ಇದರ ಉದ್ದೇಶ ಪರಿಷ್ಕರಣೆ ಮಾಡೋದಲ್ಲ, ಬದಲಾಗಿ ಗ್ಯಾರಂಟಿಯನ್ನೇ ಬಂದ್ ಮಾಡುವ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅನ್ನೋದು ಆರ್ ಅಶೋಕ್ ಅವರ ಆರೋಪ. ವೀಕ್ಷಕರೇ, ಪರಿಷ್ಕರಣೆ ಬಗ್ಗೆ ನಿಮಗೇನು ಅನ್ಸುತ್ತೆ? ಗೃಹಲಕ್ಷ್ಮಿ ಹಣ ಖಾತೆಯನ್ನ ಮತ್ತೆ ಬಯೋಮೆಟ್ರಿಕ್ ಮೂಲಕ ನೀವು ಮಾಡಬೇಕು, ಅದನ್ನ ಹಣ ಸಿಗಬೇಕು ಅಂತಂದ್ರೆ ಆ ರೀತಿಯ ವ್ಯವಸ್ಥೆಗೆ ನೀವು ಒಪ್ಕೊಳ್ಬೇಕು ಅಂತ ಸರ್ಕಾರದ ಮೂಲಗಳು ಈಗ ಹೇಳ್ತಾ ಇದ್ದಾವೆ, ಇಲಾಖೆಯ ಮೂಲಗಳು ಹೇಳ್ತಾ ಇದ್ದಾವೆ. ನಿಮಗೇನನ್ಸುತ್ತೆ? ಪರಿಷ್ಕರಣೆಯನ್ನ ಸರ್ಕಾರವೇ ಮಾಡಬೇಕು ಅಥವಾ ಬಯೋಮೆಟ್ರಿಕ್ ಅನ್ನು ಕೊಟ್ಟು ನೀವೇ ಪರಿಷ್ಕರಣೆ ಮಾಡ್ಕೋಬೇಕು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ.